ಇನ್ನು ಬೆಂಗಳೂರಿನಲ್ಲಿ ಲಿವಿನ್ನಲ್ಲಿದ್ದಂಥ ಯುವಕ ತನ್ನ ಜೊತೆಯೇ ಇದ್ದಂಥ ಯುವತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಶರತ್ ಹಾಗೂ ಅನುಷಾ ಇಬ್ಬರು ಕೂಡ ಇದ್ರು. ಆದರೆ ಶರತ್ ಶನಿವಾರ ರಾತ್ರಿ ಮಲ್ಲೇಶ್ವರಂನ ಮನೆಯಲ್ಲಿ ಈಕೆಯನ್ನ ಕೊಲೆ ಮಾಡಿದ್ದಾನೆ. ಇಬ್ಬರು ಕೂಡ ಹಾಸನದ ಸಕಲೇಶ್ಪುರ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಶರತ್ ಹಾಗೂ ಅನುಷಾಗೆ 20 ವರ್ಷ, ಶರತ್ಗೆ 25 ವರ್ಷ. ಇಬ್ಬರು ಕೂಡ ಲಿವಿನ್ನಲ್ಲಿದ್ದರು ಮಲ್ಲೇಶ್ವರಂನಲ್ಲಿ. ಸೊ ಯುವತಿಯ ಕತ್ತು ಹಿಸುಕಿ ಶರತ್ ಕೊಂದಿದ್ದಾನೆ ಎನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇಬ್ಬರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ರು. ವಾಟರ್ ಟ್ಯಾಂಕರ್ ಚಾಲಕನಾಗಿ ಶರತ್ ಕೆಲಸ ಮಾಡ್ತಾ ಇದ್ದ. 6 ತಿಂಗಳಿಂದ ಮಲ್ಲೇಶ್ವರಂನಲ್ಲಿ ಈ ಜೋಡಿ ವಾಸವಿತ್ತು. ಇನ್ನು ವೈಯಕ್ತಿಕ ವಿಚಾರಕ್ಕೆ ಜಗಳ ಆಗಿ ನಂತರ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇದರ ಬಗ್ಗೆ ಖುದ್ದಾಗಿ ಅಂದರೆ ಈ ಕೊಲೆಯ ಬಗ್ಗೆ ಶರತ್ನೇ ಆತನ ವಕೀಲರೊಟ್ಟಿಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾನೆ. ತಕ್ಷಣ ಈ ಕುರಿತು ಪೊಲೀಸರಿಗೆ ವಕೀಲರು ವಿಚಾರವನ್ನು ತಿಳಿಸಿದ್ದಾರೆ. ಪೊಲೀಸರು ಪರಿಶೀಲಿಸಿ ಕೊನೆಗೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪೋಷಕರಿಗೆ ಅನುಷಾಳ ಮೃತದೇಹವನ್ನು ಪೊಲೀಸರು ಹಸ್ತಾಂತರಿಸಿದ್ದಾರೆ.